ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ವಾಗೀಶಾಧ್ಯಸ್ಸು ಮನಸಃ ಸರ್ವಾರ್ಥಾನಮಪಗ್ರಹೇ ಎನ್ನತ್ವಾ ಗತ್ಯಗತ್ಯಾಸ್ತು ತಂ ನಮಾಮಿ ಗಜಾನನಂ. ನಮಶ್ಚಂಡಿಕಾಯಿ ಶ್ರೀ ಗುರುಭ್ಯೋ ನಮಃ. ಎಲ್ಲ ಆತ್ಮೀಯ ಪ್ರೇಕ್ಷಕರಿಗೆ ವೀಕ್ಷಕರಿಗೆ ನಮಸ್ಕಾರ. ಈ ಷೋಡಶ ಸಂಸ್ಕಾರಗಳು ವಾಸ್ತವದಲ್ಲಿ ಏನು ಆಚರಣೆ ಇದೆ ಅದರ ಬಗ್ಗೆ ಹಿಂದಿನ ಸಂಚಿಕೆಯಲ್ಲಿ ಮಾತನಾಡ್ತಾ ಸಂಸ್ಕಾರಗಳು ಅಂದರೆ ಏನು, ಸಂಸ್ಕಾರದ ಉದ್ದೇಶ ಏನು, ಅದನ್ನು ಯಾವ ಕಾರಣಕ್ಕೋಸ್ಕರ ಮಾಡಬೇಕು, ಆತ್ಮದ ಶ್ರೇಯಸ್ಸಿಗೋಸ್ಕರ ಮಾಡತಕ್ಕಂಥದ್ದ ಅಥವಾ ದೇಹದ ಅಭಿವೃದ್ಧಿ ಅಥವಾ ದೇಹದ ಒಂದು ಅತ್ಯುನ್ನತ ಔನ್ನತ್ಯಕ್ಕೆ ಹೋಗುವುದಕ್ಕೆ ಮಾಡತಕ್ಕಂಥದ್ದ, ಇದು ಆತ್ಮ ಸಂಸ್ಕಾರವೋ ದೇಹ ಸಂಸ್ಕಾರವೋ ಅನ್ನತಕ್ಕಂತಹ ವಿಷಯದ ಬಗ್ಗೆ ನಾವು ಮಾತನಾಡ್ತಾ ಇದ್ದು. ಗರ್ಭಾಧಾನದ ಸಂಸ್ಕಾರವನ್ನು ಯಾವ ರೀತಿಯಾಗಿ ಮಾಡಬೇಕು, ಒಂದು ಸಮಯವನ್ನು ನಾವು ಉತ್ತಮವಾದಂತಹ ಮುಹೂರ್ತದಲ್ಲಿ ಇಡಬೇಕು. ವಧೂವರರು ಇಬ್ಬರೂ ಕೂಡ ಮಾನಸಿಕವಾಗಿ ದೈಹಿಕವಾಗಿ ಆರೋಗ್ಯವಂತರಾಗಿರಬೇಕು ಮತ್ತು ವಿಶೇಷವಾಗಿ ಗ್ರಹಗತಿಗಳು ಆ ಸಮಯದಲ್ಲಿ ಉತ್ತಮವಾದಂತಹ ಸ್ಥಿತಿಯಲ್ಲಿ ಇದ್ದಂತಹ ಸಮಯದಲ್ಲಿ ಆದಂತಹ ಗರ್ಭಾಧಾನ ಸಂಸ್ಕಾರ ಏನು ಇದೆ ಅದು ಉತ್ತಮವಾದಂತಹ ಫಲವನ್ನು ಕೊಡುತ್ತೆ ಅಂತ ಹೇಳ್ತಾ ಇದ್ದೆ. ಇನ್ನು ಗರ್ಭಾಧಾನ ಸಂಸ್ಕಾರ ನೀವು ವೇದೋಕ್ತವಾಗಿ ಅಥವಾ ಶಾಸ್ತ್ರೀಯವಾಗಿ ಯಾವ ರೀತಿಯಾಗಿ ಮಾಡಬೇಕು, ಈ ಗರ್ಭಾಧಾನ ಸಂಸ್ಕಾರಕ್ಕೆ ಏನಾದರೂ ಹೋಮ ಹವನಗಳನ್ನು ಮಾಡಬೇಕಾ ಅಂತ ಕೇಳಿದರೆ, ಈ ಗರ್ಭಾಧಾನ ಸಂಸ್ಕಾರಕ್ಕೆ ನಿರ್ದಿಷ್ಟವಾದಂತಹ ಹೋಮ ಹವನಗಳನ್ನು ಕೂಡ ಮಾಡತಕ್ಕಂತಹದ್ದು ಗರ್ಭಾಧಾನ ಹೋಮ ಅಂತಲೇ ಇದೆ. ಇದನ್ನು ಆಚರಣೆಯನ್ನು ಮಾಡಿಕೊಳ್ಳಬೇಕು. ಅಸ್ಯಾಹ ಇದಕ್ಕೆ ಸಂಕಲ್ಪವೂ ಕೂಡ ಅಸ್ಯಾಹ ಋತುಮತ್ಯಾಹ ಭಾರ್ಯಾಯಾಹ ಗರ್ಭಾಧಾನಾರ್ಥಂ ಪ್ರಾಜಾಪತ್ಯ ಹೋಮಂ ಕರಿಷ್ಯೆ ಅಂತೇಳಿ ಸಂಕಲ್ಪ. ಅಂದರೆ ವಿಶೇಷವಾಗಿ ಋತುಮತಿಯಾಗಿರ್ತಾ ಅಂದರೆ ಸೂಕ್ತವಾದಂತಹ ದಿವಸಗಳಲ್ಲಿ ತನ್ನ ಪತ್ನಿಯನ್ನು ಸೇರುವುದಕ್ಕೋಸ್ಕರ, ಜೊತೆಯಲ್ಲಿ ಅದು ಫಲವನ್ನು ಕೊಡುವುದಕ್ಕೋಸ್ಕರ, ಸತ್ಸಂತಾನವನ್ನು ಪಡೆಯುವುದಕ್ಕೋಸ್ಕರ ಪ್ರಜಾಪತ್ಯ ಹೋಮಂ, ನಾವು ಪ್ರಜಾಪತಿಯ ಉದ್ದೇಶ ಇಟ್ಟುಕೊಂಡು ಹೋಮವನ್ನು ಆಚರಣೆ ಮಾಡ್ತೀವಿ ಅನ್ನತಕ್ಕಂತಹ ಸಂಕಲ್ಪವನ್ನು ಮಾಡಿಕೊಂಡು ಪತ್ನಿಯೊಂದಿಗೆ ಗರ್ಭಾಧಾನ ಹೋಮವನ್ನು ಮಾಡತಕ್ಕಂತಹ ಒಂದು ವಿಶೇಷವಾದಂತಹ ಕ್ರಮವೂ ಕೂಡ ಕೆಲವು ಸಂಪ್ರದಾಯಗಳಲ್ಲಿ ಇದೆ. ಆ ಸಂಪ್ರದಾಯ ಇಲ್ಲದೇ ಇರತಕ್ಕಂಥವರು ಕೂಡ ಕುಲದೇವರು, ವಿಶೇಷವಾಗಿ ಅವ್ರ ಮನೆ ದೇವರು, ಕುಲದೇವರು, ಗ್ರಾಮ ದೇವತೆ ಇಂತಹ ಪ್ರಾರ್ಥನೆಯೊಂದಿಗೆ ಆ ಗರ್ಭಾಧಾನವನ್ನು ಹಿರಿಯರ ಒಂದು ಮಾರ್ಗದರ್ಶನದೊಂದಿಗೆ ಮಾಡತಕ್ಕಂಥದ್ದನ್ನು ಕೂಡ ನಾವು ನೋಡ್ತಾ ಇರ್ತೀವಿ. ಅಂದರೆ ಅವರವರ ಸಂಪ್ರದಾಯಕ್ಕೆ ಅನುಸಾರವಾಗಿ ಒಟ್ಟಿನಲ್ಲಿ ಗರ್ಭಾಧಾನಕ್ಕೆ ವಿಶೇಷವಾದಂತಹ ಮೌಲ್ಯ ಅನ್ನತಕ್ಕಂಥದ್ದು ನಮ್ಮ ಹಿಂದೂ ಧರ್ಮದಲ್ಲಿ, ಸನಾತನ ಧರ್ಮದಲ್ಲಿ ಇದ್ದೇ ಇದೆ. ಯಾವುದೇ ಜಾತಿಯಾಗಲಿ, ಯಾವುದೇ ನೀತಿಯಾಗಲಿ, ಯಾವುದೇ ಮತಕ್ಕೆ ಸೇರಿದ್ದರೂ ಕೂಡ ನಮ್ಮ ಧರ್ಮದಲ್ಲಿ ಈ ಪ್ರತಿಯೊಂದು ಸಂಸ್ಕಾರಕ್ಕೂ, ವಿವಾಹ ಇರಬಹುದು, ಗರ್ಭಾಧಾನ ಇರಬಹುದು, ಪುಂಸವನ ಇರಬಹುದು, ನಾಮಕರಣಕ್ಕೆ ವಿಶೇಷವಾದಂತಹ ಮಹತ್ವ ಇದೆ. ಆದರೆ ಅವರವರಿಗೆ ಎಷ್ಟು ತಿಳಿದಿದೆಯೋ ಅಷ್ಟು ಆಚರಣೆಯನ್ನು ಮಾಡಿಕೊಳ್ತಾರೆ. ಅಂದರೆ ಇವೆಲ್ಲವನ್ನು ನಾವು ತಿಳಿದಾಗ ಈ ಗರ್ಭಾಧಾನಕ್ಕೆ ಎಷ್ಟು ಮಹತ್ವ ಇದೆ ಅನ್ನತಕ್ಕಂಥ ನಾವು ತಿಳಿದುಕೊಂಡಾಗ ಅದರ ಬಗ್ಗೆ ಹೆಚ್ಚಿನ ಒಂದು ಶ್ರದ್ಧೆ ಅನ್ನತಕ್ಕಂಥದ್ದು ಬರುತ್ತೆ, ನಮಗೂ ತಿಳುವಳಿಕೆ ಬರುತ್ತೆ. ಇದರಿಂದ ಮುಂದಿನ ಸಂತತಿಗೆ, ನೆಕ್ಸ್ಟ್ ಜನ್ರೇಷನ್ಗೂ ಕೂಡ ನಾವು ಮಾರ್ಗದರ್ಶನವನ್ನು ಕೊಡುವುದಕ್ಕೆ ಸಾಧ್ಯ ಆಗುತ್ತೆ. ಲೈಂಗಿಕ ಶಿಕ್ಷಣ ಅನ್ನತಕ್ಕಂಥದ್ದು ಏನಿದೆ ಅದೆಲ್ಲವೂ ಕೂಡ ನಮ್ಮ ಧರ್ಮದಲ್ಲಿಯೇ ಹಾಸುಹೊಕ್ಕಾಗಿದೆ. ಅಂದರೆ ಅದಕ್ಕೆ ಗಂಭೀರವಾಗಿರತಕ್ಕಂಥ, ಅಂದರೆ ಧರ್ಮದ ಕಟ್ಟಳೆ, ಧರ್ಮವನ್ನು ಮೀರಿ ಲೈಂಗಿಕ ಶಿಕ್ಷಣ ಕೊಡತಕ್ಕಂಥದ್ದಲ್ಲ, ಸ್ವೇಚ್ಛಾಚಾರಕ್ಕೆ ಕೊಡತಕ್ಕಂಥದ್ದಲ್ಲ. ಅದರ ಬಗ್ಗೆ ಸರಿಯಾದ ತಿಳುವಳಿಕೆಯನ್ನು ಕೊಡತಕ್ಕಂಥದ್ದೇ ಪ್ರತಿಯೊಂದು ಸಂಸ್ಕಾರದ ಉದ್ದೇಶ. ಆ ತಿಳುವಳಿಕೆಯುಕ್ತವಾದಂತಹ ಯಾವುದೇ ಕ್ರಿಯೆ ಇರಲಿ ಅದು ಸಂಸ್ಕಾರವಾಗಿ ಪರಿವರ್ತನೆ ಆಗುತ್ತೆ. ಅದರಿಂದ ಈ ಗರ್ಭಾಧಾನ ವಿಚಾರದಲ್ಲಿಯೂ ಕೂಡ ವಿಶೇಷವಾಗಿ ಒಂದು ವಿಶೇಷ ಮುಹೂರ್ತದ ಜೊತೆಯಲ್ಲಿ ಹೋಮ ಹವನವನ್ನು ಆಚರಿಸಿಕೊಂಡು ನಿರ್ದಿಷ್ಟವಾದಂತಹ ದೇವತೆಗಳನ್ನು ಅರ್ಚಿಸಿ ಆ ಮೂಲಕ ಗರ್ಭಾಧಾನವನ್ನು ಮಾಡಬೇಕು ಅಂತ. ಯಾಕೆಂದರೆ ಇಂದ್ರಿಯಗಳಿಗೆ ಶಕ್ತಿ ಪ್ರಮುಖವಾಗಿರತಕ್ಕಂಥದ್ದು. ರೇತಸ್ಸು ಮತ್ತು ಶೋಣಿತದೊಂದಿಗೆ ಸಂಯೋಗ ಉಂಟಾಗತಕ್ಕಂತಹ ಸಂದರ್ಭದಲ್ಲಿ ಆ ದೇವತೆಗಳ ಒಂದು ಅನುಗ್ರಹ ಅನ್ನತಕ್ಕಂಥದ್ದು ಇಲ್ಲದೇ ಇದ್ದರೆ ಆ ಗರ್ಭಾಧಾನ ಪ್ರಯೋಜನಕ್ಕೆ ಬರುವುದಿಲ್ಲ. ಆದ್ದರಿಂದ ಅದಕ್ಕೆ ಪೂರ್ವಭಾವಿಯಾಗಿ ಇಂತಹ ಕೆಲವೊಂದು ಹೋಮ ಹವನ ದೇವತಾ ಪ್ರಾರ್ಥನೆಯನ್ನು ಹೇಳಿದ್ದಾರೆ. ಅದರಿಂದ ಇದಕ್ಕೆ ಪ್ರಧಾನವಾಗಿರತಕ್ಕಂತಹ ದೇವರು ಯಾವುದು ಅಂದರೆ ಪ್ರಜಾಪತಿ ಮತ್ತು ವಿಷ್ಣುರ್ಯೋನಿಂ ಕಲ್ಪಯತು ಅನ್ನತಕ್ಕ ವೇದದಲ್ಲಿಯೇ ಬರುತ್ತೆ. ಆದ್ದರಿಂದ ಆ ಸಮಯದಲ್ಲಿ ನಿರ್ದಿಷ್ಟವಾದಂತಹ ಮಂತ್ರಗಳೊಂದಿಗೆ ಹೋಮ ಹವನವನ್ನು ಆಚರಿಸಿಕೊಂಡು ನಿರ್ದಿಷ್ಟವಾದಂತಹ ಮಂತ್ರಗಳನ್ನು ಪಠನೆಯನ್ನು ಮಾಡಿ ದೈವಿಕವಾದಂತಹ ಭಾವನೆಯೊಂದಿಗೆ ಗರ್ಭಾಧಾನವನ್ನು ಮಾಡಬೇಕು. ಆಗ ಮಾತ್ರ ಒಂದು ವಿಶೇಷವಾದಂತಹ ಸಂತಾನ ಪ್ರಾಪ್ತಿಯಾಗುತ್ತೆ ಅಂತೇಳಿ ಹೇಳಿದ್ದಾರೆ. ಇದು ಎಲ್ಲರೂ ಹಾಗೆ ಮಾಡ್ತಾರೆ, ಮಕ್ಕಳು ಹುಟ್ಟಲ್ವಾ ಅಂತಂದರೆ
ಅದು ನೀವು ಉತ್ತಮವಾದಂತಹ ಸಂತಾನ ಪ್ರಾಪ್ತಿಯಾಗಬೇಕಾದರೆ ಅದು ಮಾಡಬೇಕು. ಅದು ಮಾಡದೇ ಇರೋರಿಗೆಲ್ಲ ಕೆಟ್ಟ ಸಂತಾನ ಅಂತ ಹೇಳಿ ಅರ್ಥವೂ ಅಲ್ಲ. ಅದನ್ನು ಮಾಡುವುದರಿಂದ ಇನ್ನಿತರ ಪ್ರತಿಯೊಂದು ಸಂತಾನವೂ ಕೂಡ ಅದಕ್ಕೆ ಯಾವುದೇ ರೀತಿ ಕೇವಲ ಒಂದು ಆರೋಗ್ಯವಾಗಿದೆ ಅಂದರೂ ಕೂಡ ಅದಕ್ಕೆ ಇದೇ ಕಾರಣ ಆಗಿರುತ್ತೆ. ನಾವು ಸಂಪ್ರದಾಯ ಆಚರಣೆಯನ್ನು ಮಾಡತಕ್ಕಂಥದ್ದು ಯಾರೇ ಆಗಲಿ, ಎಲ್ಲರೂ ಹೋಮವನ್ನು ಮಾಡದೆ ಗರ್ಭಾಧಾನವನ್ನು ಮಾಡಿದ್ದರೂ ಅವರವ್ರದ್ದೇ ಆದಂತಹ ನಿರ್ದಿಷ್ಟವಾದಂತಹ ಸಮಯವನ್ನು ನೋಡಿರ್ತಾರೆ, ಕುಲದೇವರ ಪ್ರಾರ್ಥನೆಯನ್ನು ಮಾಡಿರ್ತಾರೆ, ಗ್ರಹಗತಿಗಳನ್ನು ನೋಡಿರ್ತಾರೆ ನಮ್ಮ ಸಂಪ್ರದಾಯದಲ್ಲಿ. ಅದರಿಂದಾಗಿ ಅಷ್ಟೊಂದು ಲೋಕಕಂಟಕರು ನಮ್ಮ ಧರ್ಮದಲ್ಲಿ ಕಡಿಮೆ ಅಂತಲೇ ನಾವು ಹೇಳಬಹುದು. ಅದರಿಂದ ಇದೆಲ್ಲ ಒಂದು ಹಿನ್ನೆಲೆ. ಆ ಸಮಯದಲ್ಲಿ ನಾವು ವಿಶೇಷವಾಗಿ ಆ ವಿಷ್ಣುವನ್ನು ಪ್ರಾರ್ಥನೆಯನ್ನು ಮಾಡಿಕೊಂಡು, ಅದೇ ಈ ಶಾಸ್ತ್ರದಲ್ಲಿಯೂ ಬರುತ್ತೆ, ಈ ಒಂದು ಹೆಂಗಸಿಗೆ ಗರ್ಭಧಾರಣೆಯನ್ನು ಮಾಡತಕ್ಕಂತಹ ಶಕ್ತಿ ಎಲ್ಲಿಂದ ಬಂತು? ಸೋಮ ಪ್ರಥಮೋ ವಿವಿಧೇ ಗಂಧರ್ಭೋ ಉತ್ತರ ಅನ್ನತಕ್ಕಂಥ ವಿವಾಹ ಮಂತ್ರದಲ್ಲಿ ಬರುತ್ತೆ. ಸೋಮನಿಂದ ಸೌಂದರ್ಯ ಅನ್ನತಕ್ಕಂಥದ್ದು ಬಂತು, ಅಗ್ನಿಯಿಂದ ಗರ್ಭಧಾರಣೆಯನ್ನು ಮಾಡತಕ್ಕಂತಹ ಶಕ್ತಿ ಅನ್ನತಕ್ಕಂಥದ್ದು ಬಂತು, ಗಂಧರ್ವನಿಂದ ಒಂದು ಉತ್ತಮವಾದಂತಹ ಸ್ತ್ರೀಯರಿಗೆ ಉತ್ತಮವಾದಂತಹ ಕಂಠ ಇರಬೇಕು, ಅಂತಹ ಕಂಠ ಗಂಧರ್ವ ದೇವತೆಯಿಂದ ಅನುಗ್ರಹದಿಂದ ಬಂತು. ತುರೀಯಸ್ಥೆ ಮನುಷ್ಯಜಾಹ ಅಂತೇಳಿ ಹೇಳುತ್ತೆ. ತುರಿ ಅಂದರೆ ನಾಲ್ಕನೆಯದಾಗಿ ಮನುಷ್ಯ ಆ ಸ್ತ್ರೀಯನ್ನು ಸ್ವೀಕಾರವನ್ನು ಮಾಡ್ತಾನೆ. ಅಂದರೆ ಚಂದ್ರನೊಂದು ವಿಶೇಷವಾದಂಥ ಅನುಗ್ರಹ, ಗಂಧರ್ವ ದೇವತೆಯ ಅನುಗ್ರಹದಿಂದ ಸುಶಾಪ್ಯವಾದಂತಹ ಕಂಠ, ಅಗ್ನಿಯ ಒಂದು ಅನುಗ್ರಹದಿಂದ ಗರ್ಭಧಾರಣೆಯನ್ನು ಮಾಡತಕ್ಕಂತಹ ಶಕ್ತಿ, ಇದೆಲ್ಲವೂ ಸ್ತ್ರೀಗೆ ಬರುತ್ತೆ. ಆದ್ದರಿಂದ ತುರಿ ಅಂದರೆ ಕೊನೆಯದಾಗಿ ಆ ಮನುಷ್ಯ ಆ ಸ್ತ್ರೀಯನ್ನು ಸ್ವೀಕಾರವನ್ನು ಮಾಡಿ ಆ ಸ್ತ್ರೀಯಲ್ಲಿ ತನ್ನ ರೇತಸ್ಸನ್ನು ಇಡ್ತಾನೆ. ಅದಕ್ಕೆ ರೇತೋ ಯಜ್ಞ ಅಂತ ಹೇಳಿ ಹೇಳ್ತಕ್ಕಂಥದ್ದು. ಅದನ್ನು ನಿರ್ದಿಷ್ಟವಾದಂತಹ ಮಂತ್ರ ಪುರಸ್ಚರಣೆಯನ್ನು ಮಾಡಿ ಆ ಮೂಲಕ ಗರ್ಭಾಧಾನವನ್ನು ಉತ್ತಮವಾದಂತಹ ಮನಸ್ಸಿನಿಂದ ಮಾಡಬೇಕು ಅಂತ ಹೇಳಿದ್ದಾರೆ. ಆ ಗರ್ಭಾಧಾನದ ಸಮಯದಲ್ಲಿ ನೀವು ಯಾವ ಯೋಚನೆಯನ್ನು ಮಾಡ್ತಾ ಇರ್ತೀರೋ, ಕೆಟ್ಟ ಯೋಚನೆ ಇದ್ದರೆ ಕೆಟ್ಟ ಮಕ್ಕಳು ಹುಟ್ಟುತ್ತೆ, ಒಳ್ಳೆಯ ಯೋಚನೆ ಇದ್ದರೆ ಒಳ್ಳೆಯ ಮಕ್ಕಳೇ ಹುಟ್ಟುತ್ತೆ ಅನ್ನತಕ್ಕಂಥದ್ದು ಕೂಡ ವೈಜ್ಞಾನಿಕವಾಗಿ ಸಾಬೀತಾಗಿರತಕ್ಕಂತಹ ವಿಷಯ. ಆದ್ದರಿಂದ ಇದೆಲ್ಲವನ್ನು ನಮ್ಮ ಋಷಿಮುನಿಗಳು ಹಿಂದೆ ಹೇಳಿಬಿಟ್ಟಿದ್ದಾರೆ. ಆದ್ದರಿಂದ ಆ ಸಮಯದಲ್ಲಿ ಒಳ್ಳೆಯ ಯೋಚನೆಗಳನ್ನು ಮಾಡಬೇಕು. ಅದಕ್ಕೆ ಪೂರ್ವಭಾವಿಯಾಗಿ ನಮಗೆ ಅಂತಹ ಸಂಸ್ಕಾರ ಇದ್ದರೆ, ಅಂತಹ ಯೋಚನೆಗಳಿದ್ದರೆ, ಅಂತಹ ವಾತಾವರಣ ಇದ್ದರೆ ಮಾತ್ರ ನಾವು ಅದರಿಂದಲೇ ಆಹಾರ ಶುದ್ಧಿ, ಉತ್ತಮವಾದಂತಹ ಸತ್ಸಂಗ, ಉತ್ತಮವಾದ ವಿಚಾರಗಳೆಲ್ಲವೂ ಕೂಡ ವಿವಾಹದ ಸಮಯದಲ್ಲಿ ಇರಬೇಕು ಅಂತೇಳಿ ಹೇಳ್ತಕ್ಕಂಥದ್ದು. ಕೇವಲ ಆಡಂಬರ ಗೌಜು ಗದ್ದಲಕ್ಕೆ ವಿವಾಹ ಅನ್ನತಕ್ಕಂಥದ್ದು ಈಗ ಸೀಮಿತ ಆಗಿಬಿಟ್ಟಿದೆ. ಅದನ್ನು ನಾವು ದೈವಿಕವಾಗಿ ತೆಗೆದುಕೊಂಡು ಋಷಿಮುನಿಗಳು ಹೇಳಿದಂತಹ ರೀತಿಯಲ್ಲಿ ಗರ್ಭಾಧಾನ ಒಂದು ಸಂಸ್ಕಾರವನ್ನು ಮಾಡತಕ್ಕಂಥದ್ದು ಏನಿದೆ ಅದು ಉತ್ತಮವಾದಂತಹ ಮಕ್ಕಳು ಹುಟ್ಟುವುದಕ್ಕೆ ಕಾರಣ ಆಗುತ್ತೆ. ಅಂದರೆ ಆರೋಗ್ಯಯುತವಾದಂತಹ ಮಕ್ಕಳು ಹುಟ್ಟುವುದಕ್ಕೆ ಕಾರಣ ಆಗುತ್ತೆ ಅಂತೇಳಿ ಹೇಳ್ಬೋದು. ಅಂದರೆ ಕೇವಲ ಆರೋಗ್ಯ ಅಂದರೆ ಕೈಕಾಲ ಗಟ್ಟಿ ಇರತಕ್ಕಂಥದ್ದು ಅಂತೇಳಿ, ಮಾನಸಿಕವಾದಂತಹ ಆರೋಗ್ಯವು ತುಂಬ ಪ್ರಮುಖವಾಗಿರತಕ್ಕಂಥದ್ದು. ಆದ್ದರಿಂದ ಈ ಗರ್ಭಾಧಾನವನ್ನು ಈ ಎಲ್ಲ ವಿಷಯಗಳನ್ನು ನಾವು ಗಮನಿಸಿಕೊಂಡು ಉತ್ತಮವಾದಂತಹ ದಿವಸ, ಉತ್ತಮವಾದಂತಹ ಮುಹೂರ್ತದಲ್ಲಿ ದೈವಾನುಗ್ರಹದೊಂದಿಗೆ, ಹಿರಿಯರ ಆಶೀರ್ವಾದದೊಂದಿಗೆ ಮಾಡತಕ್ಕಂತಹ ಕರ್ಮ ಏನಿದೆ ಅದು ಗರ್ಭಾಧಾನ ಸಂಸ್ಕಾರ ಅಂಥೇಳಿ ನಾವು ಹೇಳ್ತೀವಿ. ಅದರಿಂದ ಈ ಗರ್ಭಾಧಾನ ಸಂಸ್ಕಾರ ಎಲ್ಲ ಒಂದು ಜೀವಿ ಹುಟ್ಟುವುದಕ್ಕೆ ಪ್ರಮುಖವಾಗಿರ್ತಕ್ಕಂತಹ ಸಂಸ್ಕಾರ ಆಗಿರುವುದರಿಂದ ಇದು ಪ್ರಥಮವಾಗಿ ಹೇಳಿಪಟ್ಟಂತಹ ಒಂದು ಗರ್ಭಾಧಾನ ಸಂಸ್ಕಾರ ಅಂತೇಳಿ ಹೇಳಬಹುದು. ಈಗ ನಿರ್ದಿಷ್ಟವಾದಂತಹ ಸಮಯದಲ್ಲಿ ಅಂದರೆ ಪುರುಷ ಮತ್ತು ಸ್ತ್ರೀ ಸೇರತಕ್ಕಂತಹ ಸಂಯೋಗ ಆಗತಕ್ಕಂತಹ ಆ ಗರ್ಭಾಧಾನದ ಸಮಯದಲ್ಲಿ ಇರತಕ್ಕಂತಹ ನಕ್ಷತ್ರಗಳು ಕೂಡ ಸಂತಾನದ ಮೇಲೆ ಪ್ರಭಾವವನ್ನು ಬೀರುತ್ತೆ ಅನ್ನತಕ್ಕಂಥ. ನಕ್ಷತ್ರದಲ್ಲಿಯೂ ಕೂಡ ಸ್ತ್ರೀ ಪುರುಷ ನಕ್ಷತ್ರಗಳು ಇದೆ. ಕುಜನಿಗೆ ಸಂಬಂಧಪಟ್ಟಂತಹ ಪುರುಷ ನಕ್ಷತ್ರಗಳು, ಸೂರ್ಯನಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಪುರುಷ ನಕ್ಷತ್ರಗಳು. ಇದನ್ನು ಪುರುಷ ಸಂತಾನವೇ ಬೇಕು ಅಂದರೆ ಅಂತಹ ನಕ್ಷತ್ರಗಳನ್ನು ನೋಡಿ ಇಡಬೇಕಾಗುತ್ತೆ. ಚಂದ್ರ, ಶುಕ್ರ ಇಂತಹ ಗ್ರಹಗಳಿಗೆ ಸಂಬಂಧಪಟ್ಟಿರ್ತಕ್ಕಂತಹ ನಕ್ಷತ್ರಗಳು, ಸ್ತ್ರೀ ನಕ್ಷತ್ರಗಳು, ಒಟ್ಟಿಗೆ 27 ನಕ್ಷತ್ರ ಇವೆಲ್ಲವೂ ಕೂಡ ಬರುತ್ತೆ. ಆದ್ದರಿಂದ ಪುರುಷ ಸಂತಾನ ಅಪೇಕ್ಷಿತರು ಯಾರಿದ್ದಾರೆ ಪುರುಷ ನಕ್ಷತ್ರಗಳನ್ನು ನೋಡಿ ಗರ್ಭಾಧಾನವನ್ನು ಮಾಡಬೇಕು. ಸ್ತ್ರೀ ಸಂತಾನ ಅಪೇಕ್ಷಿತರು ಯಾರು ಇದ್ದಾರೆ ಅವರು ಈ ಸ್ತ್ರೀ ನಕ್ಷತ್ರಗಳನ್ನು ನಾವು ನೋಡಬೇಕು. ಅದ್ರ ಜೊತೆಯಲ್ಲಿ ರಾಶಿಗಳು ಕೂಡ ಲಗ್ನ ಅನ್ನೋದಾಗ ಪ್ರಮುಖವಾಗುತ್ತೆ. ಗರ್ಭಾಧಾನದ ಲಗ್ನ ಏನಿದೆ ಅದು ಯಾವ ಲಗ್ನ? ಪುರುಷ ಲಗ್ನ, ಪುರುಷ ರಾಶಿ ಸಂಬಂಧಿತವಾದಂತಹ ಉದಾಹರಣೆಗೆ ಹೇಳಬೇಕು ಅಂದರೆ ಕರ್ಕಾಟಕ ಲಗ್ನ, ತುಲಾ ಲಗ್ನ, ಮಿಥುನ ಲಗ್ನ ಇವೆಲ್ಲವೂ ಕೂಡ ಸ್ತ್ರೀ ಲಗ್ನಗಳು, ಸ್ತ್ರೀ ಮುಹೂರ್ತಗಳು. ಅಂತಹ ಸಮಯದಲ್ಲಿ ಗರ್ಭಾಧಾನ ಏನಾದರೂ ಏರ್ಪಟ್ಟರೆ, ಪತಿ ಪತ್ನಿಯರು ಸೇರಿದರೆ ಸ್ತ್ರೀ ಸಂತಾನ ಉಂಟಾಗುತ್ತೆ. ಅಂದರೆ ಸ್ತ್ರೀ ಸಂತಾನ, ಎಷ್ಟೋ ಜನ ಗಂಡು ಮಕ್ಕಳು ಇರ್ತವೆ, ಹೆಣ್ಣು ಮಕ್ಕಳು ಬೇಕು ಅಂತಾರೆ, ಹೆಣ್ಣು ಮಕ್ಕಳು ಇರ್ತಾರೆ, ಗಂಡು ಮಕ್ಕಳು ಬೇಕು ಅಂತಾರೆ. ಇಂತಹ ಸ್ತ್ರೀ ನಕ್ಷತ್ರದಲ್ಲಿ ಗರ್ಭಾಧಾನವನ್ನು ಮಾಡಿದಾಗ ಸ್ತ್ರೀ ಸಂತಾನವೇ ಹುಟ್ಟುತ್ತೆ ಅನ್ನತಕ್ಕಂಥದ್ದನ್ನು ನಾವು ನಿರ್ದಿಷ್ಟವಾಗಿ ನಿಖರವಾಗಿ ಹೇಳಲಿಕ್ಕೆ ಸಾಧ್ಯ ಇದೆ. ಹಾಗೆ ಪುರುಷ ನಕ್ಷತ್ರ, ಪುರುಷ ರಾಶಿ ಮೇಷರಾಶಿ ಇರ್ಬೋದು, ವೃಶ್ಚಿಕ ರಾಶಿ ಇರ್ಬೋದು, ಸಿಂಹರಾಶಿ ಇರ್ಬೋದು, ಗುರುವಿಗೆ ಸಂಬಂಧಪಟ್ಟಂತಹ ಧನುರಾಶಿ, ಧನುರಾಶಿ ಇವೆಲ್ಲವೂ ಕೂಡ ಪುರುಷ ರಾಶಿಗಳು ಅಂತೇಳಿ ಹೇಳ್ತೀವಿ. ಇಂತಹ
ಮುಹೂರ್ತದಲ್ಲಿ ಇಂತಹ ಲಗ್ನದಲ್ಲಿ ಪತಿ ಪತ್ನಿಯರ ಸಂಯೋಗ ಉಂಟಾದಾಗ ಅದು ರಜೋದರ್ಶನವಾದಂತಹ 16 ದಿವಸದಲ್ಲಿಯೇ ಆಗಿದ್ದರೆ ಸರಿ ಸಂಖ್ಯೆಯ ದಿವಸ ಅವರು ಆ ಗರ್ಭಾಧಾನ ಸಂಸ್ಕಾರ ಏರ್ಪಟ್ಟರೆ ಪುರುಷ ಸಂತಾನವೇ ಹುಟ್ಟುತ್ತೆ. ಆದ್ದರಿಂದ ಆ ಪುರುಷ ಸಂತಾನ ಪ್ರಾಪ್ತಿಯಾಗುವುದಕ್ಕೆ ಪುಂಸವನ ಅಂತಕ್ಕಂತಹ ಸಂಸ್ಕಾರ ಇದೆ. ಅದನ್ನು ಕೂಡ ಮುಂದಿನ ಸಂಚಿಕೆಯಲ್ಲಿ ನಾವು ಹೇಳ್ತೀವಿ. ಹೀಗೆ ಪುರುಷ ನಕ್ಷತ್ರ, ಸ್ತ್ರೀ ನಕ್ಷತ್ರ, ಪುರುಷ ರಾಶಿ ಯುಕ್ತವಾದಂತಹ ಮುಹೂರ್ತ, ಸ್ತ್ರೀ ನಕ್ಷತ್ರ ಯುಕ್ತವಾದಂತಹ ಮುಹೂರ್ತ, ಇದೆಲ್ಲವನ್ನು ನಾವು ಗರ್ಭಾಧಾನಕ್ಕೆ ಪ್ರಮುಖವಾಗಿ ನೋಡಿ ಆ ಮೂಲಕ ಅದನ್ನು ನಿಗದಿಯನ್ನು ಮಾಡಬೇಕಾಗಿರೋದು ತುಂಬ ಪ್ರಮುಖವಾಗಿರತಕ್ಕಂತಹ ಅಂಶ ಅಂತೇಳಿ ಹೇಳಬಹುದು. ಶುಭಮಸ್ತು. ಸಮಸ್ತ ಸನ್ಮಂಗಳಾನಿ ಭವಂತು.